ಜೀವನದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ, ಎಷ್ಟೇ ಕಷ್ಟಗಳು ಎದುರಾಗಿ ನಿಂತರೂ ಇವೆಲ್ಲವನ್ನು ದಾಟಿ ನಾವು ನಮ್ಮ ಗುರಿಯನ್ನು ತಲುಪುತ್ತೇವೆ ಎನ್ನುವ ಎಲ್ಲ ಯುವಕ ಯುವತಿಯರಿಗೂ ನನ್ನ ನಮಸ್ಕಾರಗಳು. ನೀವು ಸಮರ್ಥರಾಗಿ ಸಾಧಕರಾಗಿ ಇನ್ನೇನು ನಿಮ್ಮ ಗುರಿಯನ್ನು ತಲುಪಬೇಕೆನ್ನುವಷ್ಟರಲ್ಲಿ ಕೆಲವೊಂದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಯೋಚನೆಗಳನ್ನು ನೀವು ಹತ್ತಿರ ತೆಗೆದುಕೊಳ್ಳುತ್ತೀರಾ. ಈ ಯೋಚನೆಗಳಿಂದಲೇ ನೀವು ಎಡವಿ ಬೀಳುತ್ತೀರಾ. ಇದು ಯಾವ ಯೋಚನೆ ಎಂದು ಇಂದು ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನೀವು ಯಾವ ರೀತಿ ಎಡವದೆ ಬದುಕಬೇಕೆಂದರೆ, ಇದೊಂದು ಭೂಮಂಡಲ, ಇದರ ಮಧ್ಯದಲ್ಲಿ ನೀವು ನಿಂತಿರುವಿರಿ. ಇದರ ಸುತ್ತ ಕಳ್ಳರು, ಸುಳ್ಳರು, ಮೋಸರು, ವಂಚಿತರು, ನಂಬಿಕಸ್ಥರು ಎಲ್ಲರೂ ಇದ್ದಾರೆ. ನಿಮ್ಮ ನಡೆ, ನುಡಿ, ಮಾತು ಸಿಹಿಯಾಗಿ ನಗುವಿನಿಂದ ಇವರೆಲ್ಲರನ್ನೂ ಸ್ಪಂದಿಸುತ್ತಾ ಹೋಗಿ, ಎಲ್ಲ ಅವಮಾನಗಳನ್ನು ನಿಭಾಯಿಸುತ್ತಾ ಹೋಗಿ. ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಗುರಿ ತಲುಪುವ ತನಕ ಅತಿ ಸ್ನೇಹ, ಅತಿ ನಂಬಿಕೆ, ಅತಿ ಪ್ರೀತಿಯನ್ನು ತೆಗೆದುಕೊಳ್ಳಬೇಡಿ. ಕಾರಣವೇನೆಂದರೆ ಇವುಗಳಿಂದಲೇ ನೀವು ಎಡವಿ ಬೀಳುವಿರಿ. ಆದರೆ ಈ ಅತಿಯಾದ ಸ್ನೇಹ, ಪ್ರೀತಿ, ನಂಬಿಕೆ ಕೊಟ್ಟು ಬಳಸಿಕೊಂಡು ಮೋಸ ಮಾಡುವವರು ನೀವು ನಿಮ್ಮ ಕಾಲ ಮೇಲೆ ನಿತ್ತ ನಂತರ ಮೋಸ ಮಾಡಿದರೂ ಸಹ ನೀವು ನಿಮ್ಮ ಜೀವನದಲ್ಲಿ ಕೂರಲಾರೆರು, ನಿಲ್ಲಲಾರೆರು, ನನ್ನ ಜೀವನ ವ್ಯರ್ಥವಾಯಿತು ಎಂದು ಆಲೋಚಿಸಲಾರೆರು. ನಿಮ್ಮನ್ನು ಬಿಟ್ಟು ಹೋದ ಕ್ಷಣವೂ ಸಹ ನೀವು ನಿಮ್ಮ ಗುರಿ, ನಿಮ್ಮ ಕಾಲಿನ ಮೇಲೆ ನಿಂತು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿರುತ್ತೀರ. ಅಲ್ಲಿ ಯಾರೇ ನಿಮ್ಮನ್ನು ಬಿಟ್ಟು ಹೋದರೂ ನೀವು ಕುಗ್ಗುವುದಿಲ್ಲ, ಹಿಗ್ಗುವುದಿಲ್ಲ. ಇದು ನಿಜವಾದ ಜೀವನ. ಎಲ್ಲ ಯುವಕ ಯುವತಿಯರಿಗೂ ಹೇಳುವುದೊಂದೇ, ನಿಮ್ಮ ಗುರಿ ತಲುಪುವ ತನಕ ಅತಿ ಸ್ನೇಹ, ಅತಿ ನಂಬಿಕೆ, ಅತಿ ಪ್ರೀತಿಯನ್ನು ತೆಗೆದುಕೊಳ್ಳಬೇಡಿ. 9 ತಿಂಗಳು ಎತ್ತು ಹೊತ್ತು ಸಾಕಿ ಸಲಗಿ ಹೊಟ್ಟೆ ಬಟ್ಟೆ ಕಟ್ಟಿ ಸಸಿಯಾದ ನಿಮ್ಮನ್ನು ಮರ ಮಾಡಿ ತನ್ನ ಕೊನೆಯುಸಿರಿರುವ ತನಕ ಪ್ರೀತಿಸುವ ತಾಯಿಯ ಪ್ರೀತಿಯು ಶುದ್ಧ. ಬೆವರು ಸುರಿಸಿ, ಚರ್ಮವರಿದು, ರಕ್ತ ಸುರಿಸಿ ತನ್ನ ಕಷ್ಟಗಳನ್ನೇನೋ ನಿಮಗೆ ತಿಳಿಸದೆ ನಿಮ್ಮನ್ನು ಸದಾಕಾಲ ಸಂತೋಷದಲ್ಲೇ ನೋಡಬೇಕೆನ್ನುವ ತಂದೆಯ ಪ್ರೀತಿಯು ಬದ್ಧ. ಇದನ್ನರಿತು ಬಾಳಿದರೆ ಸಾಕು, ನಿಮ್ಮ ಜೀವನ ಸಾರ್ಥಕ. ಇಷ್ಟೇ ನನ್ನ ಒಂದು ಉಪದೇಶ. ಎಲ್ಲರಿಗೂ ಧನ್ಯವಾದಗಳು.